ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸದ್ಯದ ಯುದ್ಧಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳ ಕುರಿತಂತೆ ಮಾತನಾಡಿದ್ದಾರೆ. ಅಮೆರಿಕ ಮಾತು ಕೇಳಿ ಯಾರೂ ಯುದ್ಧವನ್ನ ನಿಲ್ಲಿಸಿಲ್ಲ. ಕ್ರೆಡಿಟ್ ತಗೊಳ್ಳೋದಕ್ಕೆ ಯಾರ್ಯಾರು ಏನೇನೋ ಹೇಳ್ತಾರೆ. ಕೃಷ್ಣ ಬೈರೇಗೌಡ ಯುದ್ಧವನ್ನ ಮುಂದುವರಿಸಬಹುದಿತ್ತು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುದ್ಧ ಬೇಡ ಅಂತ ಅಂದಿದ್ರಲ್ಲ, ಮೊದಲೇ ಈ ಮಾತನ್ನ ನಿಮ್ಮ ಸಿಎಂಗೆ ಹೇಳಬಹುದಿತ್ತಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ನೋಡಿ, ದೇಶದ ದೃಷ್ಟಿಯಿಂದ ನಾವು ನೋಡ್ತಾ ಹೋಗೋದಾದ್ರೆ ಆಗಿರುವಂತಹ ಬೆಳವಣಿಗೆಗಳನ್ನು ನೀವು ಕೂಡ ಗಮನಿಸಿದ್ದೀರಿ. ಸೊ ಹೇಗಾಗಿದೆ ಅಂತ ಹೇಳಿದ್ರೆ, ಕದನ ವಿರಾಮ ಅನ್ನೋದನ್ನು ಅರಗಿಸಿಕೊಳ್ಳೋದಕ್ಕೆ ಭಾರತೀಯರಿಗೆ ಸಾಧ್ಯವಾಗ್ತಾ ಇಲ್ಲ. ಕೆಲವೊಂದು ಕಾನ್ಫಿಡೆನ್ಷಿಯಲ್ ಸನ್ನಿವೇಶಗಳಿರ್ತವೆ, ಅದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿರಬಹುದು. ಆದರೆ ಈಗ ಸದ್ಯ ಇದು ರಾಜಕೀಯ ರೂಪವನ್ನು ಪಡೆದುಕೊಳ್ತಿದೆ. ಇದಕ್ಕೆ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಕೃಷ್ಣ ಅವರೇ ಕೇಳ್ತಾ ಇದ್ದಾರೆ. ಯುದ್ಧ ಮಾಡಬೇಕಾಗಿತ್ತು ಅಲ್ವಾ? ನೀನ್ ಕೇಳಿದ್ದು ಯುದ್ಧ ಮಾಡಬೇಕಾಗಿತ್ತು, ಯುದ್ಧ ಯಾಕೆ ನಿಲ್ಲಿಸ್ತೀರಿ ಅಂತ. ಇಲ್ಲಿ ಅಮೆರಿಕ ಮಾತು ಕೇಳಿಕೊಂಡು ಯಾರೂ ಯುದ್ಧ ನಿಲ್ಲಿಸಿಲ್ಲ. ಅವರ ಪಾಕಿಸ್ತಾನದ ಅಧಿಕಾರಿ ಫೋನ್ ಮಾಡಿರೋದು, ಡಿಜಿಎಂಒ ಅವ್ರು ಫೋನ್ ಮಾಡಿರೋದು, ನಾವೆಲ್ಲ ಫೋನ್ ಮಾಡಿರೋದು. ಅವರು ಮಾಡ್ತಾರೆ, ಕ್ರೆಡಿಟ್ ತಗೊಳಕ್ ಯಾರು ಬೇಕಾದ್ರೂ ಮಾಡ್ತಾರೆ. ಅದರಿಂದ ಒಂದೇ ನಿಮಿಷ ನಾನು ತಮ್ಮ ಮುಖಾಂತರ ಕೃಷ್ಣ ಬೈರೇಗೌಡ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಮಾತನ್ನ ಯಾಕೆ ನಿಲ್ಲಿಸ್ತೀರಿ ಅಂತ ಇದೇ ಮಾತನ್ನ ಸಿದ್ದರಾಮಯ್ಯನವ್ರಿಗೆ ಮೊದಲೇ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೇ ಉದ್ಭವ ಆಗ್ತಾ ಇರಲಿಲ್ಲ, ಎಲ್ಲ ಸಾಲ್ವ್ ಆಗ್ತಾ ಇತ್ತು. ಸ್ಟಾರ್ಟಿಂಗ್ ಅಲ್ಲೇ ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ, ಆಮೇಲೆ ಟ್ವೀಟ್ ಮಾಡಿದ್ರಲ್ಲ, ಕಾಂಗ್ರೆಸ್ ಪಾರ್ಟಿ ಆಫೀಸಿಂದ ಒಂದು ಟ್ವೀಟ್ ಮಾಡಿದ್ರು, ಗಾಂಧಿ ಫೋಟೋ ಹಾಕ್ಬಿಟ್ಟು ಶಾಂತಿಯೇ ನಮ್ಮ ಧರ್ಮ ಅಂದ್ರು. ಈಗ ಇವ್ರು ಯಾವ ಪಾರ್ಟಿಯಲ್ಲಿದ್ದಾರೆ? ಬೈರೇಗೌಡ ಪ್ರಶ್ನೆಯನ್ನು ಕೃಷ್ಣ ಅವರೇ ಕೇಳ್ತಾ ಇದ್ದಾರೆ. ಯುದ್ಧ ಮಾಡಬೇಕಾಗಿತ್ತು ಅಲ್ವಾ? ನೀನ್ ಕೇಳಿದ್ದು ಯುದ್ಧ ಮಾಡಬೇಕಾಗಿತ್ತು, ಯುದ್ಧ ಯಾಕೆ ನಿಲ್ಲಿಸ್ತೀರಿ ಅಂತ. ಇಲ್ಲಿ ಅಮೆರಿಕ ಮಾತು ಕೇಳಿಕೊಂಡು ಯಾರೂ ಯುದ್ಧ ನಿಲ್ಲಿಸಿಲ್ಲ. ಅವರ